ಪ್ರವಾದಿ ನಿಂದನೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಯೂಟರ್ನ್ ಹೊಡೆದಂತಹ ಬಿಜೆಪಿ ಶಾಸಕ ಯತ್ನಾಳ್ ವಿರುದ್ಧ 3 ಎಫ್ಐಆರ್ ದಾಖಲೆಯಾಗಿತ್ತು. ಪ್ರವಾದಿ ನಿಂದನೆ ಹಿನ್ನೆಲೆ ಜೀವ ಬೆದರಿಕೆಯೂ ಕೂಡ ಇತ್ತು. ನಾನು ಹಂಗೆ ಹೇಳಲೇ ಇಲ್ಲ ಅಂತ ಯತ್ನಾಳ್ ಹೊಸ ವರಸೆಯನ್ನ ತೆತ್ತಿದ್ದಾರೆ. ಮಾತಿನ ವೇಗದಲ್ಲಿ ಬಾಯಿ ತಪ್ಪಿ ಹೇಳಿದ್ದೇನೆ ಎನ್ನುವಂತಹ ಮಾತನಾಡಿದ್ದಾರೆ. ಯಾರ ಭಾವನೆಗೂ ಕೂಡ ಧಕ್ಕೆ ತರುವ ಉದ್ದೇಶ ನನಗಿಲ್ಲ. ಉದ್ಧವ್ ಠಾಕ್ರೆರನ್ನ ಗಜ್ನಿ ಮೊಹಮ್ಮದ್ಗೆ ಹೋಲಿಸಿದ್ದೀನಿ. ಪ್ರವಾದಿ ಬಗ್ಗೆ ನಾನು ನಿಂದನೆ ಮಾಡಿಲ್ಲ ಅಂತ ಹೇಳಿ ಯತ್ನಾಳ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಎಸ್, ಪ್ರವಾದಿ ವಿಚಾರದಲ್ಲಿ ಯತ್ನಾಳ್ ಅವರ ನಡೆಯನ್ನ ನೋಡಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಯತ್ನಾಳ್ ಈಗ ಯೂ ಟರ್ನ್ ಅನ್ನ ಹೊಡೆದಿದ್ದಾರೆ. ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಗೊಂಡಿರುವಂತಹ ಯತ್ನಾಳ್ ಅವರು ಈಗ ಮತ್ತೊಂದು ಸದ್ದನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯಿಂದ ಹೊರಬಂದ ನಂತರ ಒಂದೊಂದೇ ಬಾಂಬ್ಗಳನ್ನ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಖಡೆಗೆ ಎಸೆತಾ ಇದ್ದಂತಹ ಯತ್ನಾಳ್ ಈಗ ಇನ್ನೊಂದು ವಿಚಾರಕ್ಕೆ ಸುದ್ದಿಯಲ್ಲಿದ್ದಾರೆ. ಪ್ರವಾದಿ ನಿಂದನೆ ಪ್ರಕರಣಕ್ಕೆ ಈಗ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಶಾಸಕ ಯತ್ನಾಳ್ ಯೂ ಟರ್ನ್ ಅನ್ನ ಹೊಡೆದಿದ್ದಾರೆ. ಯತ್ನಾಳ್ ವಿರುದ್ಧ 3 ಎಫ್ಐಆರ್ ದಾಖಲೆಯಾಗಿತ್ತು. ಪ್ರವಾದಿ ನಿಂದನೆ ಹಿನ್ನೆಲೆಯಲ್ಲಿ ಜೀವ ಬೆದರಿಕೆಯೂ ಕೂಡ ಇತ್ತು. ನಾನು ಹಂಗೆ ಹೇಳಲೇ ಇಲ್ಲ ಅಂತ ಹೇಳಿ ಯತ್ನಾಳ್ ಹೊಸ ವರಸೆಯನ್ನ ತೆಗೆದಿದ್ದಾರೆ. ಮಾತಿನ ವೇಗದಲ್ಲಿ ಹೇಳಿರುವಂತಹ ಮಾತುಗಳನ್ನ ಮತ್ತೆ ಮಾತನಾಡಿದ್ದಾರೆ. ನಾ ಹಂಗೆ ಹೇಳಲಿಲ್ಲ ಅಂತ ಹೇಳಿ ಯೂ ಟರ್ನ್ ಹೊಡೆದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.